ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಡ್ರೆಸ್ ಚೇಂಜ್ನ ಹೇಗೆ ಮಾಡೋದು, ಅದು ಕೂಡ ಯಾವುದೇ ಪ್ರೂಫ್ ಇಲ್ಲದೇ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ರೀತಿ ನೀವು ಅಡ್ರೆಸ್ನ ಚೇಂಜ್ ಮಾಡಬೇಕಾದ್ರೆ ಯಾವುದೇ ಅಡ್ರೆಸ್ ಪ್ರೂಫ್ ಬೇಕಾಗಲ್ಲ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋದು ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ನ ಫಿಲಪ್ ಮಾಡಬೇಕಾಗುತ್ತೆ. ಇದಕ್ಕಿಂತ ಮೊದಲು ಏನಾಗಿರಬೇಕು ಅಂತಂದರೆ, ಹೆಡ್ ಆಫ್ ದ ಫ್ಯಾಮಿಲಿ ಇರ್ತಾರಲ್ಲ, ಯಾರಾದರೂ ಒಬ್ಬರು ಇರ್ತಾರೆ, ಹೆಡ್ ಆಫ್ ದ ಫ್ಯಾಮಿಲಿ ಅವರು ಆ ಯಾವ ಅಡ್ರೆಸ್ಗೆ ನೀವು ಚೇಂಜ್ ಮಾಡ್ತಿದ್ರೆ ಆ ಅಡ್ರೆಸ್ ಅವ್ರದ್ದಾಗಿರಬೇಕು. ಆ ಅಡ್ರೆಸ್ಸಲ್ಲಿ ಚೇಂಜ್ ಆಗಿತ್ತು ಅಂತಂದರೆ ಅವರ ಒಂದು ಅಡ್ರೆಸ್ ಮೇಲೆ ನೀವು ಚೇಂಜ್ ಮಾಡ್ಬೋದು. ಈ ರೀತಿಯಾಗಿರುತ್ತೆ. ಅವ್ರ ಅಡ್ರೆಸ್ ಚೇಂಜ್ ಮಾಡಬೇಕು, ಅವ್ರಿಗೆ ಯಾವುದು ಪ್ರೂಫ್ ಇರಲಿಲ್ಲ ಅಂತಂದರೆ ಅವರು ಒಂದು ಫಾರ್ಮೆಟ್ ಇರುತ್ತೆ, ಈ ಥರ ಒಂದು ಫಾರ್ಮ್ ಇರುತ್ತೆ, ಫಿಲಪ್ ಮಾಡಿ ಗ್ರೀನ್ ಸೈನ್ ಯಾರ್ದಿರುತ್ತೆ ಅವ್ರದ್ದು ಸೈನ್ ಮಾಡ್ಕೊಂಡ್ರೆ ಅದು ಒಂದು ಅಪ್ಲೋಡ್ ಮಾಡಿದರೆ ಅವ್ರದ್ದು ಅಡ್ರೆಸ್ ಚೇಂಜ್ ಆಗಿಬಿಡುತ್ತೆ. ಅವ್ರದ್ದು ಅಡ್ರೆಸ್ ಚೇಂಜ್ ಆದಮೇಲೆ ನೀವು ನಿಮ್ಮ ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಇದರಲ್ಲಿ ನಾನು ತಿಳಿಸ್ತೀನಿ ಯಾವ ರೀತಿ ಚೇಂಜ್ ಮಾಡಬೇಕು ಅಂತೇಳಿ. ಇದರಲ್ಲಿ ನಾನು ನನ್ನ ಅಡ್ರೆಸ್ ಚೇಂಜ್ ಆಗಿದೆ ಅಂದ್ಕೊಳ್ಳಿ. ಈಗ ನನ್ನ ವೈಫ್ದು ಅಡ್ರೆಸ್ ಚೇಂಜ್ ಮಾಡಬೇಕಾಗಿದೆ, ನನ್ನ ಅಡ್ರೆಸ್ ಮೇಲೆ ಅವ್ರ ಅಡ್ರೆಸ್ ಚೇಂಜ್ ಮಾಡಬೇಕಾಗಿದೆ, ಯಾವುದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಾರ್ದೇನೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಫಾರ್ಮ್ನ ಫಸ್ಟ್ಗೆ ಫಿಲಪ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ನೀವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನಲ್ಲಿ ನೀವು ಅಪ್ಲೋಡ್ ಮಾಡ್ತಾ ಇದ್ದರೆ ಇದನ್ನು ಸ್ಕ್ರೀನ್ಶಾಟ್ ಅಥವಾ ಸ್ಕ್ಯಾನ್ ಮಾಡಿಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ. ಇದನ್ನು ಹೇಗೆ ಫಿಲಪ್ ಮಾಡಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತೇಳಿದೆ. ಹೆಡ್ ಆಫ್ ದ ಫ್ಯಾಮಿಲಿ ಅವರು ಬೇರೆಯವರಿಗೆ ಅಡ್ರೆಸ್ನ ಚೇಂಜ್ ಮಾಡ್ತಾರೆ. ಇಲ್ಲೆಲ್ಲ ಅದು ಬರ್ತಿದೆ ಹೆಡ್ಡಿಂಗಲ್ಲಿ. ಇಲ್ಲಿ ಯಾವ ರೀತಿ ಫಿಲಪ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಅವರು ಇದನ್ನ ಡಿಕ್ಲೇರ್ ಮಾಡ್ತಾರೆ. ಇದರ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಕರೆಕ್ಟ್ ಇದೆ ಇನ್ಫಾರ್ಮೇಷನು ಅಂತೇಳಿ ಇಲ್ಲಿ ಕೊಡ್ತಾರೆ. ಈಗ ಇಲ್ಲಿ ನೋಡ್ತಿದ್ರೆ ಏನಿದೆ ನೇಮ್ ಕೇಳ್ತಾ ಇದೆ, ಇಲ್ಲಿ ನೇಮ್ ಬರೀಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಹೆಸರು ಬರೀತೀನಿ, ಶರಣ್ ಬಸವ ಅಂತೇಳಿ ಬರೀತೀನಿ. ರೆಸಿಡೆಂಟ್ ಆಫ್ ಇಲ್ಲಿ ಅಡ್ರೆಸ್ ಪ್ರೆಸೆಂಟ್ ಏನು ಅಡ್ರೆಸ್ ಇದೆ, ಈಗ ನಾವು ಯಾವ ಅಡ್ರೆಸ್ಗೆ ಶಿಫ್ಟ್ ಆಗಬೇಕಾಗಿರುತ್ತೆ ನಮ್ಮ ವೈಫು ಆ ಅಡ್ರೆಸ್ನ ಇಲ್ಲಿ ಬರಿತೀವಿ. ಈಗ ನನ್ನ ಅಡ್ರೆಸ್ ಪ್ರೆಸೆಂಟ್ ಏನಿದೆ ನಾನು ಚೇಂಜ್ ಮಾಡ್ಕೊಂಡಿರ್ತೀನಿ ಆಗಲೇ, ಈ ಅಡ್ರೆಸ್ ಏನಿದೆ ಇಲ್ಲಿ ಅಡ್ರೆಸ್ ಹಾಕಬೇಕು. ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕು, ನನ್ನ ಆಧಾರ್ ನಂಬರ್ನ ಹಾಕಬೇಕು. ಇಲ್ಲಿ ನನ್ನ ಆಧಾರ್ ನಂಬರ್ನ ಹಾಕಿದಾದ್ಮೇಲೆ ಈಗ ಡಿಕ್ಲೇರ್ ಮಾಡ್ತಾಯಿದ್ದೀವಿ. ಏನಂತ ಡಿಕ್ಲೇರ್ ಮಾಡ್ತಾಯಿದ್ದೀವಿ, ಇವರು ನನ್ನ ವೈಫ್ ಇದ್ದಾರೆ, ಅವ್ರ ಅಡ್ರೆಸ್ ಕೂಡ ನನ್ನ ಅಡ್ರೆಸ್ಗೆ ಚೇಂಜ್ ಮಾಡಿ ಅಂಥೇಳಿ ಈಗ ನಾವು ಡಿಕ್ಲೇರ್ ಮಾಡ್ತಾಯಿದ್ದೀವಿ. ಇಲ್ಲಿ ಫಸ್ಟ್ಗೆ ಇಲ್ಲಿ ನನ್ನ ಹೆಸರು, ಇಲ್ಲಿ ಫಸ್ಟ್ಗೆ ಇಲ್ಲಿ ನನ್ನ ಹೆಸರು, ಇಲ್ಲಿ ನನ್ನ ಅಡ್ರೆಸ್ಸು, ಅದಾದಮೇಲೆ ಇಲ್ಲಿ ನನ್ನ ಆಧಾರ್ ನಂಬರ್. ನೆಕ್ಸ್ಟು ಇಲ್ಲಿ ದ ರೆಸಿಡೆಂಟ್ ಆಫ್ ಇಲ್ಲಿ MS ಅಂತೇಳಿ ಇಲ್ಲಿ ಟಿಕ್ ಮಾಡಬೇಕು. ಅಂದರೆ ನನ್ನ ವೈಫ್ ಅಂತೇಳಿ ಅವ್ರ ಹೆಸರನ್ನ ಇಲ್ಲಿ ಬರೀಬೇಕು. ಇಲ್ಲ, ಇಲ್ಲಿ ಆಧಾರ್ ನಂಬರ್ನ ಕೇಳ್ತದೆ. ಆಧಾರ್ ನಂಬರ್ ಇಲ್ಲಿ ನಮ್ಮ ಹೆಸರು ಕರೆಕ್ಟಾಗಿ ತಿಳ್ಕೊಳ್ಳಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. MS ಇಲ್ಲಿ ಅವ್ರ ಹೆಸರನ್ನ ಇಲ್ಲಿ ಬರೀಬೇಕು. ಹೆಸರು ಬರೆದಾದ್ಮೇಲೆ ಇಲ್ಲಿ ಹೋಲ್ಡಿಂಗ್ ಆಧಾರ್ ನಂಬರ್ ಅಂತಿದೆಯಲ್ಲ, ಇಲ್ಲಿ ಆಧಾರ್ ನಂಬರ್ನ ಬರೀಬೇಕು. 12 ಡಿಜಿಟ್ ಆಧಾರ್ ನಂಬರ್ ಇರುತ್ತೆ, ಇಲ್ಲಿ ಬರೀಬೇಕು. ಅದಾದಮೇಲೆ ಇಲ್ಲಿ ಅವರು ನಮಗೆ ಏನು ಆಗ್ತಾರೆ, ಸಂಬಂಧ ಏನು ಅಂತೇಳಿ ಇಲ್ಲಿ ಬರೀಬೇಕು. ನನಗೆ ವೈಫ್ ಅಂತೇಳಿ ಇಲ್ಲಿ ವೈಫ್ ಅಂತೇಳಿ ಬರ್ತಾಯಿದ್ದೀನಿ. ಅದಾದಮೇಲೆ ಇಷ್ಟು ಆದಮೇಲೆ ಕೆಳಗಡೆ ಬಂದರೆ ಇಲ್ಲಿ ಡೆಟ್ ಐ ಅಗ್ರಿ ಟು ಶೇರ್ ಮೈ ಅಡ್ರೆಸ್ ಇನ್ ಮೈ ಆಧಾರ್ ವಿತ್, ಇಲ್ಲಿ ಅವ್ರ ಹೆಸರನ್ನ ಬರೀಬೇಕು. ಮತ್ತು ಇಲ್ಲಿ ಅವ್ರ ಹೆಸರು, ನಮ್ಮ ವೈಫ್ ಹೆಸರನ್ನ ಇಲ್ಲಿ ಬರೀಬೇಕು. ಬರೆದಾದ್ಮೇಲೆ ಹೀಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ಇಲ್ಲಿ ಕೂಡ ಅವ್ರ ಹೆಸರನ್ನ ಬರೀಬೇಕಾಗುತ್ತೆ. ಈ ರೀತಿ ಈಗ ನನ್ನ ವೈಫ್ ಅಡ್ರೆಸ್ನ ನನ್ನ ಅಡ್ರೆಸ್ಗೆ ಚೇಂಜ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಅವ್ರ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ನೇಮ್ ಆ್ಯಂಡ್ ಸಿಗ್ನೇಚರ್ ಆಫ್ ದ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ನನ್ನ ಹೆಸರು ಬರೀಬೇಕು. ಇಲ್ಲಿ ನನ್ನ ಸೈನ್ನ ಇಲ್ಲಿ ಮಾಡಬೇಕಾಗುತ್ತೆ. ಇಷ್ಟು ನೀವು ಈ ಫಾರ್ಮ್ನಲ್ಲಿ ಫಿಲಪ್ ಮಾಡ್ಕೊಂಡು ಇದನ್ನು ಸ್ಕ್ಯಾನ್ ಮಾಡ್ಕೋಬೇಕು. ಮತ್ತೊಂದು ಸರಿ ಹೇಳ್ತೀನಿ ನಿಮಗೆ. ಫಸ್ಟು ಇಲ್ಲಿ ನಮ್ಮ ಹೆಸರು, ಇಲ್ಲಿ ನಮ್ಮ ಅಡ್ರೆಸ್, ನನ್ನ ಅಡ್ರೆಸ್ಸು, ಅದಾದಮೇಲೆ ಇಲ್ಲಿ ನನ್ನ ಆಧಾರ್ ನಂಬರ್ ಬರೀಬೇಕು, ಕರೆಕ್ಟಾಗಿ ತಿಳ್ಕೊಳ್ಳಿ. ಆಮೇಲೆ ತಪ್ಪಾಗಿ ಎಂಟರ್ ಮಾಡ್ಕೋಬಿಡಿ. ನೆಕ್ಸ್ಟು ಇಲ್ಲಿ ನನ್ನ ವೈಫ್ದು ಹೆಸರು, ಇಲ್ಲಿ ನನ್ನ ವೈಫ್ ಆಧಾರ್ ಕಾರ್ಡ್ ನಂಬರು, ಇಲ್ಲಿ ಏನು ಹಾಕ್ತಾರೆ ನನಗೆ ವೈಫ್ ಅಂತೇಳಿ ಹಾಕ್ತಾರೆ, ಅದಕ್ಕೆ ವೈಫ್ ಅಂತೇಳಿ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ವೈಫ್ದು ಹೆಸರು ಬರೀಬೇಕು. ನೆಕ್ಸ್ಟು ಇಲ್ಲಿ ಕೂಡ ನಮ್ಮ ವೈಫ್ದು ಹೆಸರು ಬರೀಬೇಕು. ಇಷ್ಟಾದಮೇಲೆ ಇಲ್ಲಿ ನನ್ನ ಸೈನ್ ಇರಬೇಕು, ನನ್ನ ಹೆಸರು ಇರಬೇಕು, ಮತ್ತು ಇಲ್ಲಿ ನನ್ನ ಸೈನ್ ಇರಬೇಕು. ಇಷ್ಟು ಫಿಲಪ್ ಮಾಡಿದರೆ ಈ ಫಾರ್ಮ್ ಫಿಲಪ್ ಮಾಡೋದು ಕಂಪ್ಲೀಟ್ ಆಗುತ್ತೆ. ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಇಟ್ಕೋಬೇಕು. ಯಾವ ರೀತಿ ಈಗ ಅಪ್ಲೈ ಮಾಡಬೇಕು, ನಮ್ಮ ವೈಫ್ ಅಡ್ರೆಸ್ನ ನಮ್ಮ ಅಡ್ರೆಸ್ಗೆ ಯಾವ ರೀತಿ ಚೇಂಜ್ ಮಾಡಬೇಕು ಅಂತೇಳಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡ್ತಿದ್ರೆ ಗೂಗಲ್ನಲ್ಲಿ ಹೋಗಿ ಮೈ ಆಧಾರ್ ಅಂತೇಳಿ ಈ ರೀತಿ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಮೈ ಆಧಾರ್ ಅಂತಿರುತ್ತೆ. ಇಲ್ಲಿ ನೋಡ್ತಿದ್ರೆ ಇಲ್ಲಿ ಮೈ ಆಧಾರ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತೇಳಿ ಇದೆ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ಎಂಟರ್ ಆಧಾರ್ ಅಂತಿದೆ, ಇಲ್ಲಿ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು. ಯಾರು ಆಧಾರ್ ನಂಬರ್ ಅಂದರೆ ನಮ್ಮ ವೈಫ್ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಅವ್ರ ಅಡ್ರೆಸ್ ಚೇಂಜ್ ಆಗಿರುತ್ತಲ್ಲ, ಅದಕ್ಕೆ ಅವ್ರ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಇಲ್ಲಿ ಕ್ಯಾಪ್ಚಾನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ಸೆಂಡ್ OTP ಅಂತೇಳಿ ಕ್ಲಿಕ್ ಮಾಡಬೇಕು. OTP ಅವ್ರ ಮೊಬೈಲ್ ನಂಬರ್ಗೆ ಬರುತ್ತೆ. ಬಂದಾದಮೇಲೆ ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ OTP ಅಂತಿದೆಯಲ್ಲ, ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡಬೇಕು. ಲಾಗಿನ್ ಆಗುತ್ತೆ. ಲಾಗಿನ್ ಆದಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಅಡ್ರೆಸ್ ಅಪ್ಡೇಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ 2 ರೀತಿ ಅಡ್ರೆಸ್ ಅಪ್ಡೇಟ್ ಕೇಳ್ತಾ ಇದೆ. ಈಗ ನಾವು ಹೆಡ್ ಆಫ್ ದ ಫ್ಯಾಮಿಲಿ ಬೇಸ್ ನಾವು ಅಡ್ರೆಸ್ನ ಅಪ್ಡೇಟ್ ಮಾಡ್ತಾಯಿದ್ವಿ. ನನ್ನ ಅಡ್ರೆಸ್ ಏನಿದೆ ಅದನ್ನು ನನ್ನ ವೈಫ್ ಅಡ್ರೆಸ್ಗೆ ಚೇಂಜ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಇದನ್ನು ಕ್ಲಿಕ್ ಮಾಡಬೇಕು. ವೈಫಿಗೆ ಅಷ್ಟೇ ಅಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಇದನ್ನು ಚೇಂಜ್ ಮಾಡ್ಕೋಬೋದು.
ಬೇರೆಯವ್ರಿಗೂ ಕೂಡ ಯಾರಿಗಾದ್ರೂ ಚೇಂಜ್ ಮಾಡ್ಬೋದು. ಆದರೆ ಈ ರೀತಿ ನಾವು ಚೇಂಜ್ ಮಾಡ್ಕೋಬೋದು. ಆದರೆ ಅವ್ರದ್ದು ಒಂದು ಹೆಡ್ ಆಫ್ ದ ಫ್ಯಾಮಿಲಿ ಯಾರಿರ್ತಾರೆ ಅವ್ರ ಅಡ್ರೆಸ್ ಇಲ್ಲಿ ಚೇಂಜ್ ಆಗಿರಬೇಕು. ಈಗ ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ, ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಬರುತ್ತೆ. ಈಗ ನೆಕ್ಸ್ಟ್ ಅಂತೇಳಿ ಇಲ್ಲಿ ಕೆಳಗಡೆ ಇದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಎಂಟರ್ ಆಧಾರ್ ನಂಬರ್ ಅಂತಿದೆ. ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಆಧಾರ್ ನಂಬರ್ ಕೇಳ್ತಾ ಇದೆ. ಅಂದರೆ ಇಲ್ಲಿ ನನ್ನ ಆಧಾರ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ನನ್ನ ಆಧಾರ್ ನಂಬರ್ ಎಂಟರ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಮೊಬೈಲ್ ನಂಬರ್ ಬರುತ್ತೆ. ಮೊಬೈಲ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಲ್ಲ ಅಂತೇಳಿ. ಇಲ್ಲಿ ಸೆಲೆಕ್ಟ್ ಹೆಡ್ ಆಫ್ ದ ಫ್ಯಾಮಿಲಿ ರಿಲೇಷನ್ ವಿತ್ ಅಪ್ಲಿಕೆಂಟ್ ಅಂತಿದೆ. ಅವ್ರು ನಮಗೆ ವೈಫ್ ಆಗ್ತಾರೆ. ಇಲ್ಲಿ ನಾನು ವೈಫ್ ಅಂತೇಳಿ ಬರೀತೀನಿ. ನೀವು ಯಾವ ರಿಲೇಷನ್ಶಿಪ್ ಏನಿದೆ ಅವ್ರದ್ದು ಇಲ್ಲಿ ಬರಿಬೋದು. ಇಲ್ಲಿ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಟೈಪ್ ಅಂತಿದೆ. ಇಲ್ಲಿ ನಾವು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತೇಳಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಪಾಪ್ ಆಫ್ ಮೆಸೇಜ್ ಬರುತ್ತೆ. ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲಪ್ ಮಾಡಿ ನಾವು ಅಪ್ಲೋಡ್ ಮಾಡ್ತಿದ್ದೀವಿ, ಅದಕ್ಕೋಸ್ಕರ ಇದು ತೋರಿಸುತ್ತೆ. ಇದರೆಲ್ಲ ಓದ್ಕೋಬೋದು, ನೀವು ಓದ್ಕೊಂಡಾದ್ಮೇಲೆ ಇಲ್ಲಿ ಓಕೆ ಅಂತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಂಟಿನ್ಯೂ ಟು ಅಪ್ಲೋಡ್ ಅಂತೇಳಿ ಈ ರೀತಿ ಒಂದು ಕೇಳುತ್ತೆ. ಇದನ್ನು ಇದನ್ನು ಕಂಟಿನ್ಯೂ ಅಪ್ಲೋಡ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೀವು ನಿಮ್ಮ ಡೆಸ್ಕ್ಟಾಪ್ ಯಾವ ಫೋಲ್ಡರಲ್ಲಿ ಇಟ್ಟಿರ್ತೀರ ಆ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ 100% ಬರುತ್ತೆ. ಇಲ್ಲಿ ಗ್ರೀನ್ ಕಲರಲ್ಲಿ 100% ಬರುತ್ತೆ, ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಅಂತಿದೆ ಕೆಳಗಡೆ, ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ₹50 ಪೇ ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ರೈಟ್ ಮಾರ್ಕ್ ಮಾಡಬೇಕು. ರೈಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ರೇಜರ್ ಪೇ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಮೇಕ್ ಪೇಮೆಂಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಸ್ಕ್ಯಾನರ್ನಲ್ಲಿ ನೀವು ಸ್ಕ್ಯಾನ್ ಮಾಡ್ಬೋದು. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಬಿ ಮ್ಯಾಪ್ ಏನಾದರೂ ಇದ್ದರೆ ಅದರಿಂದ ನೀವು ಇಲ್ಲಿ ಸ್ಕ್ಯಾನ್ ಮಾಡಬೇಕು. ₹50 ನೀವು ಫೋನ್ಪೇ ಯಾವುದಾದ್ರೂ ಅಪ್ಲಿಕೇಶನಿಂದ ನೀವು ಪೇ ಮಾಡಬೇಕು. ಪೇ ಮಾಡಿದಾದ್ಮೇಲೆ ಈ ರೀತಿ ಸಕ್ಸಸ್ ಅಂತೇಳಿ ಬರುತ್ತೆ. ಅಂದರೆ ನೀವು ಪೇಮೆಂಟ್ ಸಕ್ಸಸ್ ಆಗಿದೆ ಅಂತೇಳಿ ಅರ್ಥ ಆಗುತ್ತೆ. ಇಲ್ಲ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ನೀವು ಅಪ್ಲಿಕೇಶನ್ ಹಾಕಿರೋದು ಅಕ್ನಾಲೇಜ್ಮೆಂಟ್ನ ನೀವು ಡೌನ್ಲೋಡ್ ಮಾಡಬೇಕು. ಅದರಲ್ಲಿ ಒಂದು SRN ನಂಬರ್ ಅಂತೇಳಿ ಇರುತ್ತೆ. ಅದನ್ನು ನೀವು ಬರ್ಕೊಂಡು ಇಟ್ಕೋಬೇಕು. ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ, ಅದರಲ್ಲೇ ಇರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಾರೆ ಅವ್ರ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಈಗ ನಾನು ವೈಫ್ದು ಚೇಂಜ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಹೆಡ್ ಆಫ್ ದ ಫ್ಯಾಮಿಲಿ ಆಗಿರ್ತೀನಿ. ಅದಕ್ಕೋಸ್ಕರ ಇಲ್ಲಿ ನನ್ನ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡ್ತೀನಿ. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚನ್ ಎಂಟರ್ ಮಾಡ್ತೀನಿ. ಸೆಂಡ್ OTPನ ಕ್ಲಿಕ್ ಮಾಡ್ತೀನಿ. OTP ಬರುತ್ತೆ. ಇಲ್ಲಿ OTPನ ಎಂಟರ್ ಮಾಡ್ತೀನಿ. ಲಾಗಿನ್ ಆಗ್ತೀನಿ. ಲಾಗಿನ್ ಆದಮೇಲೆ ಈ ರೀತಿ ಲಾಗಿನ್ ಬರುತ್ತೆ. ಇಲ್ಲಿ ಒಂದು ಮೈ ಹೆಡ್ ಆಫ್ ದ ಫ್ಯಾಮಿಲಿ ರಿಕ್ವೆಸ್ಟ್ಸ್ ಅಂತಿದೆ. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಒಂದು ಮೆಸೇಜ್ ಬರುತ್ತೆ, ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ SR ನಂಬರ್ನ ಎಂಟರ್ ಮಾಡಿ ಅಂತೇಳಿ ಕೇಳುತ್ತೆ. SR ನಂಬರ್ ಅಲ್ಲಿ ನಾವು ಅಪ್ಲಿಕೇಶನ್ ಹಾಕಿದಾಗ SR ನಂಬರ್ ಇರುತ್ತೆ. ಆ SR ನಂಬರ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದಾದ್ಮೇಲೆ ಈ ರೀತಿ ಕೇಳುತ್ತೆ. ಅಲ್ಲಿ ನೋಡ್ತಾರೆ, ಆರ್ ಯು ಶ್ಯೂರ್ ಯು ವುಡ್ ಲೈಕ್ ಟು ಅಕ್ಸೆಪ್ಟ್ ದ ರಿಕ್ವೆಸ್ಟ್ ಆ್ಯಸ್ ಎ ಹೆಡ್ ಆಫ್ ದ ಫ್ಯಾಮಿಲಿ ಫಾರ್ ಶೇರಿಂಗ್ ಅಡ್ರೆಸ್ ಅಂತೇಳಿ ಕೇಳುತ್ತೆ. ಅಂದರೆ ಅಡ್ರೆಸ್ನ ಅವ್ರ ಜೊತೆ ನೀವು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಕನ್ಫರ್ಮ್ ಇದೆಯಾ ಅಂತೇಳಿ ಕೇಳುತ್ತೆ. ಹೌದು ಕನ್ಫರ್ಮ್ ಅಂತೇಳಿ ನಾವು ಇಲ್ಲಿ ಕಂಟಿನ್ಯೂ ಅಂತೇಳಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾರೆ, ಯು ಹ್ಯಾವ್ ಅಕ್ಸೆಪ್ಟೆಡ್ ದ ರಿಕ್ವೆಸ್ಟ್ ಆ್ಯಸ್ ಎ ಹೆಡ್ ಆಫ್ ದ ಫ್ಯಾಮಿಲಿ ಫಾರ್ ಶೇರಿಂಗ್ ಯುವರ್ ಅಡ್ರೆಸ್ ಅಂತೇಳಿ ನೀವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅಂತೇಳಿ ಹೇಳುತ್ತೆ. ಇದಾದಮೇಲೆ ಸ್ವಲ್ಪ ದಿನ ಆದಮೇಲೆ ನಿಮ್ಮ ವೈಫ್ದು ಅಂದರೆ ನನ್ನ ವೈಫ್ದು ನನ್ನ ಅಡ್ರೆಸ್ಗೆ ಅವ್ರ ಅಡ್ರೆಸ್ ಚೇಂಜ್ ಆಗುತ್ತೆ. ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಆಗುತ್ತೆ. ಈ ರೀತಿ ನೀವು ಯಾವುದೇ ಅಡ್ರೆಸ್ ಪ್ರೂಫ್ ಇಲ್ಲದೇ ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರದು ಅಡ್ರೆಸ್ ಚೇಂಜ್ ಆಗಿದ್ದರೆ ಅವ್ರ ಅಡ್ರೆಸ್ ಚೇಂಜ್ ಆದಮೇಲೆ ಅವರು ಹೆಡ್ ಆಫ್ ದ ಫ್ಯಾಮಿಲಿ ಅಂತೇಳಿ ತೋರಿಸಿ ಆ ಅಡ್ರೆಸ್ಗೆ ನಾವು ಚೇಂಜ್ ಮಾಡ್ಕೋಬೋದು ಈ ರೀತಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.